ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಕಾವೇರಿ ಟ್ರಾವೆಲ್ಸ್ಗೆ ಸೇರಿದ ಖಾಸಗಿ ಸ್ಲೀಪರ್ ಬಸ್ಸಿಗೆ ಬೆಂಕಿ ಹತ್ತಿಕೊಂಡ ಪರಿಣಾಮ ಮಕ್ಕಳು, ಮಹಿಳೆಯರು ಸೇರಿದಂತೆ ಗಾಢ ನಿದ್ರೆಯಲ್ಲಿದ್ದ 20 ಮಂದಿ ಸುಟ್ಟು ಕರಕಲಾಗಿ ಹೋಗಿ ಚಿರನಿದ್ರೆಗೆ ಜಾರಿದ್ದಾರೆ. ಹೌದು, ದೀಪಾವಳಿ ಹಬ್ಬಕ್ಕೆಂದು ಊರಿಗೆ ಹೋಗಿದ್ದವರು ಅಥವಾ ಇನ್ಯಾವುದೋ ಕೆಲಸದ ನಿಮಿತ್ತ ಹೈದರಾಬಾದ್ನಿಂದ ಬೆಂಗಳೂರಿನತ್ತ ಗುರುವಾರ ರಾತ್ರಿ ಹೊರಟಿದ್ದ ಈ ವೋಲ್ವೋ ಮಾದರಿ ಬಸ್ನಲ್ಲಿ ಡ್ರೈವರ್, ಸಹಾಯಕ ಸೇರಿ ಸುಮಾರು 40 ಮಂದಿ ಪ್ರಯಾಣಿಸ್ತಾ ಇದ್ರು. ಬಸ್ ಆಂಧ್ರದ ಕರ್ನೂಲು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಚರಿಸುತ್ತಿರಬೇಕಾದ್ರೆ ಉಳ್ಳಿಂಡಕೊಂಡ ಬಳಿ ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿಕೊಂಡಿದೆ. ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯಾಗಿದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಬಸ್ ಮುಂದೆ ಚಲಿಸುತ್ತಿದ್ದ ಬೈಕ್ಗೆ ಡಿಕ್ಕಿಯಾಗಿ ಬೆಂಕಿ ಕಿಡಿ ಕಾಣಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಇಡೀ ಬಸ್ ಹುತ್ತಿ ಉರಿದು ಹೋಗಿದೆ. ಆದರೆ ಇಲ್ಲಿ ಗಂಭೀರ ವಿಚಾರವೇನೆಂದ್ರೆ 40 ಮಂದಿ ಪ್ರಯಾಣಿಸುತ್ತಿದ್ದ ಈ ಹೈಟೆಕ್ ಬಸ್ನಲ್ಲಿದ್ದ 20 ಮಂದಿ ದುರ್ಘಟನೆ ಸಂಭವಿಸಿದ ತಕ್ಷಣ ಹೊರಕ್ಕೆ ಬರುವುದಕ್ಕೆ ಸಾಧ್ಯವಾಗದೆ ಒಳಗಡೆಯೇ ಸಿಲುಕಿ ಸುಟ್ಟು ಕರಕಲಾಗಿ ಹೋಗಿರುವುದು. ಬೆಂಕಿ ಹೊತ್ತಿಕೊಂಡಿದ್ದು ರಾತ್ರಿ 3 ಗಂಟೆಯಾಗಿದ್ದ ಕಾರಣ ಪ್ರಯಾಣಿಕರಿಗೆಲ್ಲ ಗಾಢ ನಿದ್ರೆಯಲ್ಲಿದ್ದಾರೆ ಎನ್ನುವುದು ಸಹಜ ಕೂಡ. ಆದರೆ ಬೆಂಕಿ ಕಿಡಿ ಬಸ್ಸಿಗೆ ವ್ಯಾಪಿಸುತ್ತಿದ್ದಂತೆ ಬಸ್ ಚಾಲಕ ಹಾಗೂ ಸಹಾಯಕ ಮೊದಲು ಬಸ್ನಲ್ಲಿದ್ದ ಎಲ್ಲಾ ಪ್ರಯಾಣಿಕರನ್ನ ಎಚ್ಚರಿಸಿ ಸುರಕ್ಷಿತವಾಗಿ ಕೆಳಗಿಳಿಸುವ ಪ್ರಯತ್ನ ಏಕೆ ಮಾಡಿಲ್ಲ? ತುರ್ತು ಬಾಗಿಲು, ಕಿಟಕಿ ಸೇರಿದಂತೆ ಎಲ್ಲೆಲ್ಲಿಂದ ತಮ್ಮ ಜೀವ ರಕ್ಷಿಸುವುದಕ್ಕೆ ಅವಕಾಶಗಳಿತ್ತು, ಅದ್ಯಾವುದರ ಬಗ್ಗೆಯೂ ಎಚ್ಚರಿಸುವ ಪ್ರಯತ್ನವನ್ನು ಇವರಿಬ್ಬರೂ ಮಾಡಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ. ಅದರಲ್ಲಿಯೂ ಪ್ರತಿ ಬಸ್ನಲ್ಲಿ ಇರಬೇಕಾದ ತುರ್ತು ಅಥವಾ ಎಮರ್ಜೆನ್ಸಿ ಬಾಗಿಲುಗಳ ಕಥೆ ಏನಾಗಿತ್ತು? ಅವುಗಳ ಮೂಲಕ ಅನಾಹುತ ಅರಿತಿದ್ದ ಪ್ರಯಾಣಿಕರಿಗೂ ಏಕೆ ತಕ್ಷಣಕ್ಕೆ ಹೊರಬರುವುದಕ್ಕೆ ಸಾಧ್ಯವಾಗಿಲ್ಲ ಎನ್ನುವುದು ಅತ್ಯಂತ ಗಂಭೀರ ಪ್ರಶ್ನೆ. ನಾನು ನಿದ್ರೆಯಲ್ಲಿದ್ದೆ. ಗದ್ದಲ ಕೇಳಿ ಎಚ್ಚರಗೊಂಡಾಗ ಬಸ್ ಸಂಪೂರ್ಣವಾಗಿ ಬೆಂಕಿಯಿಂದ ಹೊತ್ತಿ ಉರಿತಿತ್ತು. ಅದೃಷ್ಟಕ್ಕೆ ಬಸ್ನ ಹಿಂಭಾಗದ ತುರ್ತು ನಿರ್ಗಮನದ ಬಾಗಿಲು ಮುರಿದಿತ್ತು. ಹೀಗಾಗಿ ಹಿಂಬದಿಯ ಬಾಗಿಲು ಮುರಿದ ಕಾರಣ ನಾನು ಅದರ ಮೂಲಕ ಹೊರಕ್ಕೆ ಜಿಗಿದು ಪ್ರಾಣ ಉಳಿಸಿಕೊಂಡೆ ಎಂದು ಈ ಬಸ್ನಲ್ಲಿದ್ದ ಹಾರಿಕಾ ಎಂಬ ಪ್ರಯಾಣಿಕರು ಹೇಳಿದ್ದಾರೆ. ಅಂದ್ರೆ ಈ ಬಸ್ನಲ್ಲಿ ಎಮರ್ಜೆನ್ಸಿ ಡೋರ್ ಸೇರಿ ಸರಿಯಾದ ತುರ್ತು ನಿರ್ಗಮನದ ಸುರಕ್ಷತಾ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಇರಲಿಲ್ಲ ಎನ್ನುವುದು ಸ್ಪಷ್ಟ. ಖಾಸಗಿ ಇರಲಿ ಸರ್ಕಾರಿ ಇರಲಿ ಯಾವುದೇ ಬಸ್ಗಳಲ್ಲಿ ಹಿಂಭಾಗದಲ್ಲಿ 2 ಆಸನ ತೆರವುಗೊಳಿಸಿ ಅಲ್ಲಿ ತುರ್ತು ನಿರ್ಗಮನದ ದ್ವಾರ ಇರಬೇಕು. ಈ ದ್ವಾರ ತೆಗೆಯಲು ಪ್ರಯಾಣಿಕರಿಗೆ ಯಾವುದೇ ಅಡೆತಡೆ ಇರಬಾರದು. ಈ ಬಾಗಿಲು ಬಸ್ನ ಹೊರಭಾಗದಿಂದ ತೆಗೆಯುವಷ್ಟು ಎತ್ತರದಲ್ಲಿರಬೇಕು ಎನ್ನುವ ಕಟ್ಟುನಿಟ್ಟಿನ ನಿಯಮವಿದೆ. ಹಾಗಾದ್ರೆ ಬೆಂಕಿ ಹತ್ತಿಕೊಂಡ ವೇಳೆ ಈ ಬಸ್ನ ತುರ್ತು ನಿರ್ಗಮನದ ದಾರಿಗಳು ಏಕೆ ಪ್ರಯಾಣಿಕರ ಪ್ರಾಣ ಉಳಿಸುವುದಕ್ಕೆ ನೆರವಿಗೆ ಬರಲಿಲ್ಲ ಎನ್ನುವ ಬಹುದೊಡ್ಡ ಸಂಶಯ ಮೂಡುತ್ತದೆ. ಸರ್ಕಾರಿ ಬಸ್ಗಳಿಗೆ ಹೋಲಿಸಿದ್ರೆ ಖಾಸಗಿ ಬಸ್ಗಳಲ್ಲಿ, ಅದರಲ್ಲಿಯೂ ರಾತ್ರಿ ವೇಳೆ ದೂರದ ಊರುಗಳಿಗೆ ಪ್ರಯಾಣಿಸುವುದು ಅಷ್ಟೊಂದು ಸೇಫ್ ಅಲ್ಲ ಎನ್ನುವುದು ಸಾಕಷ್ಟು ಕಹಿ ಅನುಭವ ಅದೆಷ್ಟೋ ಪ್ರಯಾಣಿಕರ ಅನುಭವಕ್ಕೆ ಬಂದಿರುತ್ತೆ. ಕಾವೇರಿ ಟ್ರಾವೆಲ್ಸ್ನ ಈ ಬಸ್ ಬೆಂಕಿಗೆ ಆಹುತಿಯಾದ ಬಳಿಕ ಹಲವರು ಈ ಬಗ್ಗೆ ಜಾಲತಾಣಗಳಲ್ಲಿ ಅನುಭವವನ್ನ ಹಂಚಿಕೊಳ್ತಾ ಇದ್ದಾರೆ. ಹೆಚ್ಚಿನ ಖಾಸಗಿ ಬಸ್ಗಳಲ್ಲಿ ಪ್ರಯಾಣದ ವೇಳೆ ಮುಂಭಾಗದಲ್ಲಿ ಇರುವ ಬಾಗಿಲನ್ನ ಡ್ರೈವರ್ ಅಥವಾ ಅದರಲ್ಲಿರುವ ಸಹಾಯಕ ಮುಂದಕ್ಕೆ ಎಳೆದು ಚಿಲಕ ಹಾಕಿಕೊಂಡು ಬಿಡುತ್ತಾರೆ.
ದಾರಿ ಮಧ್ಯೆ ಎಷ್ಟೇ ಬಾಗಿಲು ಬಡಿದ್ರೂ ಡ್ರೈವರ್ ಅಥವಾ ಅದರ ಸಿಬ್ಬಂದಿ ಬಾಗಿಲು ತೆರೆಯುವ ಗೋಜಿಗೆ ಹೋಗುವುದಿಲ್ಲ ಎನ್ನುವುದು ಹಲವು ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಸುವವರ ಆರೋಪ. ಆದರೆ ಕೆಎಸ್ಆರ್ಟಿಸಿಯಂತಹ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣಿಕರು ದಾರಿ ಮಧ್ಯೆ ಎದ್ದು ಬಂದ್ರೆ ತಕ್ಷಣ ಸ್ಪಂದಿಸುತ್ತಾರೆ ಎನ್ನುತ್ತಾರೆ. ಹಾಗಾದ್ರೆ ಈ ಬಸ್ನಲ್ಲಿಯೂ ಮುಂದುಗಡೆಯಿಂದ ಇದೇ ರೀತಿ ಚಿಲಕ ಹಾಕಿಕೊಂಡು ಸಿಬ್ಬಂದಿ ಮಲಗಿದ್ದ ಕಾರಣ ಬೆಂಕಿ ಬಿದ್ದ ಕೂಡಲೇ ಹೊರಬರುವುದಕ್ಕೆ ಪ್ರಯಾಣಿಕರಿಗೆಲ್ಲ ಸಾಧ್ಯವಾಗಿರಲಿಲ್ವೇ ಎನ್ನುವ ಅನುಮಾನ ಈಗ ಎದ್ದಿದೆ. ಒಟ್ಟಿನಲ್ಲಿ ಈ ಬಸ್ನ ಚಾಲಕ ಹಾಗೂ ಸಹಾಯಕನ ನಿರ್ಲಕ್ಷ್ಯ ಅಥವಾ ಸಮಯ ಪ್ರಜ್ಞೆ ಮೆರೆದು ಪ್ರಯಾಣಿಕರ ರಕ್ಷಣೆಗೆ ಧಾವಿಸದ ಕಾರಣ 20 ಮಂದಿ ಅಮಾಯಕರು ಸುಟ್ಟು ಹೋಗಿ ಕುಟುಂಬಸ್ಥರಿಗೆ ಮೃತದೇಹದ ಅಂತಿಮ ದರ್ಶನ ಪಡೆಯುವುದಕ್ಕೂ ಆಗದ ರೀತಿ ತಮ್ಮ ಬದುಕನ್ನ ಕೊನೆಗೊಳಿಸಿರುವುದು ಅತ್ಯಂತ ನೋವಿನ ವಿಚಾರ. ಆದರೆ ಇಂತಹ ಬಸ್ ದುರಂತಗಳು ನಮಗೆಲ್ಲ ಪಾಠವಾಗಬೇಕು. ಬಸ್ನವರು ಕೇಳಿದಷ್ಟು ದುಡ್ಡು ಕೊಟ್ಟು ಪ್ರಯಾಣಿಸುವ ನಮ್ಮಂತಹ ಸಾಮಾನ್ಯ ಪ್ರಯಾಣಿಕರು ಬಸ್ಸಿನ ಒಳಗೆ ಸುರಕ್ಷತೆ ಕಡೆಗೆ ಎಷ್ಟು ಗಮನ ಕೊಡುತ್ತೇವೆ ಎನ್ನುವ ಜಿಜ್ಞಾಸೆ ಇಂತಹ ಘಟನೆ ನಡೆದಾಗಲೆಲ್ಲ ನೆನಪಿಸಿಕೊಳ್ಳುತ್ತೇವೆ. ಹೀಗಿರುವಾಗ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಬಸ್ಗಳಲ್ಲಿ ಪ್ರಯಾಣಿಕರ ಸುರಕ್ಷತೆ ಕಡೆಗೆ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು.